ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ, ಜಾಮೂನನ್ನು ಮಾಡ್ತಾಯಿದ್ದೀನಿ. ಇದು ಅಂಗಡಿನಲ್ಲಿ ಹಿಟ್ಟು ತೊಗೊಬಂದು ನಾವು ಜಾಮೂನೆಲ್ಲ ಮಾಡ್ಕೋತೀವಲ್ಲ, ಅದಕ್ಕಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, ಮತ್ತು 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ, ಮತ್ತು 1 ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ. ಇಲ್ಲಿ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪುಡಿನ ತಗೊಂಡಿದ್ದೀನಿ, ಮತ್ತು ಕಾಯಿಸಿ ಆರಿಸಿರುವಂಥ 1 ಲೋಟ ಹಾಲನ್ನು ತಗೊಂಡಿದ್ದೀನಿ. ಹಾಲು ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ, ಮತ್ತು 1 ಕಪ್ಪು ಗೋಧಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಅಥವಾ ಬೇಕಿಂಗ್ ಪೌಡ್ರ್ ಇತ್ತು ಮನೆಯಲ್ಲಿ ಅಂದರೆ ಅದನ್ನು ಕೂಡ ಹಾಕೋಬೋದು. ಈ ಹಿಟ್ಟನ್ನು ಹೀಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಲು ಹಾಕೋಕ್ಕೂ ಮುಂಚೆನೇ ಒಂದು ಸರಿ ಹಾಗೆ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಹಾಲನ್ನ ಹಾಕ್ತಾ ಇದನ್ನು ಕಲಿಸ್ಕೊತೀನಿ ಹಿಟ್ಟನ್ನು. ಫ್ರಿಜ್ಜಲ್ಲಿರೋ ಹಾಲೆಲ್ಲ ಯೂಸ್ ಮಾಡಬೇಡಿ, ಅದು ಕಾಯಿಸಿ ಆರಿಸಿರುವಂಥ ತಣ್ಣಗಿರುವಂಥ ಹಾಲು. ಇದನ್ನು ಚಪಾತಿ ಎಲ್ಲ ನಾದ್ಕೋತೀವಲ್ಲ ಗಟ್ಟಿಯಾಗಿ, ಆ ಥರ ನಾದಬಾರ್ದು. ಹಿಟ್ಟು ಲೂಸ್ ಆಗಿರೋ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಹಾಲು ಪೂರ್ತಿ ಯೂಸ್ ಮಾಡ್ಕೊಂಡಿದ್ದೀನಿ, 1 ಲೋಟ ಆಗುವಷ್ಟು. ನೋಡಿ ಇಷ್ಟು ಆಗಿದೆ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ.